ಎಲ್ಲರಿಗೂ ನಮಸ್ಕಾರ. ಈಗ ಸ್ಮಾಲ್ ಸ್ಲೀವ್ಸ್ ಬಂದಿರ್ತವೆ. ಯಾರಾದ್ರೂ ಕೂಡ ಚಿಕ್ಕ ಸ್ಲೀವ್ಸ್ ಅಲ್ಲೇ ಪಫ್ ಬೇಕು, ಸ್ವಲ್ಪ ಒಂದು 4-5 ಪಫ್ ಬೇಕು, ಇಲ್ಲಿ ಫ್ರಿಲ್ಸ್ ಬೇಕು ಅಂದ್ರೆ ಅದು ಆ ಕಟಿಂಗ್ ಯಾವ ತರ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ ನಾವು. ಇವಾಗ ಇದು ಫುಲ್ಲು ಓಪನ್ ಕ್ಲಾತ್ ಅಂದ್ರೆ ಚಿಕ್ಕ ಸ್ಲೀವ್ಸ್ ಅನ್ಮಾತು. ಒಂದು 4 ಇಂಚು 4.25 5 ಇಂಚು ಒಳಗಡೆ ಕೂಡ ಪಫ್ ಬೇಕು, ಮೇಲೆ ಒಂದು ಬೇಕು, ಕೆಳಗಡೆ ಮಾತ್ರ ಬೇಡ. ಆ ತರ ಅಂದೋರಿಗೆ ಮಾತ್ರ ಈ ತರ ಕಟಿಂಗ್ ಮಾಡಿ. ಇದು 2 ಫೋಲ್ಡ್ ಇದೆಲ್ಲ, 4 ಫೋಲ್ಡ್ ಮೇಲೆ ಒಂದು ಫೋಲ್ಡ್ ಹಾಕೊಳ್ಳಿ. ಹಾಕೊಂಡ್ಬಿಟ್ಟು ಇದನ್ನ ಇದು ನಮ್ಗೆ ಸ್ಟಿಚಿಂಗ್ ಪರ್ಪಸ್ಗೆ ಒಂದು ಇಲ್ಲಿ ಸ್ವಲ್ಪ ಬಿಟ್ಬಿಡೋಣ. ಇದು ಎಕ್ಸ್ಟ್ರಾ ಇದೆ, ಕಟ್ ಮಾಡೋಣ ಇದನ್ನ. ಇದು ಸ್ವಲ್ಪ ನೀವು ಬೇರೆ ಕ್ಲಾತ್ ಹಾಕಿ ಅಟ್ಯಾಚ್ ಮಾಡ್ಕೋಬಹುದು, ಇಲ್ಲ 1 ಇಂಚ್ ಬಿಟ್ಕೊಂಡ್ರೆ ಇದ್ರಲ್ಲಿ ಕೂಡ ಫೋಲ್ಡ್ ಮಾಡಬಹುದು. ಬಟ್ ನಾನು ಸ್ವಲ್ಪ 1/2 ಇಂಚ್ ಬಿಡ್ತಾ ಇದೀನಿ, ಯಾಕಂದ್ರೆ ಬೇರೆ ಕ್ಲಾತ್ ಹಾಕಿ ಇದನ್ನ ಫೋಲ್ಡ್ ಮಾಡ್ಕೋಬೇಕು. ನಾನು ಕಟಿಂಗ್ ತೋರಿಸ್ತಾ ಇದೀನಿ, ನೀವು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಇವಾಗ ನೋಡ್ರಿ, ಇದನ್ನ ನಾನೊಂದು 1/2 ಇಂಚು ಫೋಲ್ಡ್ ಹಾಕಿದ್ದೀನಿ. ಹಾಕಿದಾದ್ಮೇಲೆ ಇದನ್ನ ಲೆಂತ್ ಒಂದು 5 ಇಂಚ್ ಇಟ್ಕೊಂತಾ ಇದೀನಿ. ಕೇವಲ 5 ಇಂಚಲ್ಲೇ ನಾನು ಇದನ್ನ ಫ್ರಿಲ್ಸ್ ತಗೊಂಡ್ಬರ್ತೀನಿ. 5 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ. ಅಂದ್ರೆ ಸ್ಟಿಚಿಂಗ್ ಬಿಟ್ಟು ಇದು 5 ಇಂಚಿಗೆ, ಈ ಮಧ್ಯ 5 ಇಂಚಿಗೆ ಇಲ್ಲಿ ಒಂದು ಈ ತರ ಮಾರ್ಕ್ ಹಾಕ್ತೀನಿ. ಆಮೇಲೆ ಒಂದು ಅರ್ಧ ಇಂಚ್ ಮಾರ್ಜಿನ್, ಇದಕ್ಕೆ ಮಾರ್ಜಿನ್ ಬೇಕಲ್ಲ ಅವಾಗ. ಇವಾಗ ಫ್ರಿಲ್ಸ್ ನಾವ್ ಎಷ್ಟು ಫ್ರಿಲ್ಸ್ ತಗೊಂತೀವಿ, ಚಿಕ್ಕದು ಬೇಕಾದ್ರೆ 1-1.5 ಇಂಚಿಗೆ ಹಾಕೋಬೇಕು ಮಾರ್ಕಿಂಗ್. ಇಲ್ಲಿ ಮೇಲಿಂದ ಇಲ್ಲಿಂದ ಏನಾದ್ರೆ ಈ ಮಾರ್ಕಿಂಗ್ ಹಾಕಿದ್ಮೇಲೆ ಇದ್ರ ಮೇಲೆನೆ ಹೋಗ್ಬೇಕು ನೀವೇನಾದ್ರೂ ಕೂಡ. ಇದಿಷ್ಟು ನಮ್ಗೆ ರೆಡಿ ಪಾರ್ಟ್. ಇದು ಮೇಲೆ ಬರೋದೆಲ್ಲ ಫ್ರಿಲ್ಸ್. ಜಾಸ್ತಿ ಫ್ರಿಲ್ಸ್ ಬೇಕಾದ್ರೆ ಇಷ್ಟು ಉದ್ದಕ್ಕೆ ಇಟ್ಕೊಂಡು ಕೂಡ ನಾವು ಇಲ್ಲಿಂದ ಮಾರ್ಕ್ ಹಾಕೊಂಡು ಹೋಗ್ಬೋದು. ಬಟ್ ಆತರ ಬೇಡ, ಒಂದ್ 4-5 ಫ್ರಿಲ್ಸ್ ಬೇಕಂದ್ರಲ್ಲ, ಸೊ 1-2 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀವಿ, ಚಿಕ್ಕ ಫ್ರಿಲ್ಸ್. ಆಯ್ತಾ? ಮತ್ತೆ ಈಗ ಇದು 2 ಇಂಚು. ಓಕೆ, ಇಲ್ಲಿಂದ 2 ಇಂಚು, ಇಲ್ಲಿಂದ 2 ಇಂಚು ಆದ್ಮೇಲೆ ಇದನ್ನ ರೌಂಡ್ ತಗೊಬಂದು ಈ ತರ ಇದಕ್ಕೆ ಮ್ಯಾಚ್ ಮಾಡ್ಬೇಕು. ಓಕೆನಾ? ಆಮೇಲೆ ಇಲ್ಲಿಂದ ಈ ಮೇಲೆ ಮಾರ್ಕ್ ಹಾಕಿನಲ್ಲ, ಇಲ್ಲಿಂದ ಒಂದು 3 ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು. ಈ ಮೇಲಿಂದ ಇಲ್ಲಿರಲ್ಲ, ಇಲ್ಲಿಂದ ಹಾಕಿ ಈ ತರ ಒಂದು ಡ್ರಾ ಮಾಡ್ಕೋಬೇಕು. ಸ್ಲೀವ್ ಲೂಸ್ ಎಷ್ಟಿದೆ ಅದು ನೋಡ್ಕೋಬೇಕು ಫಸ್ಟ್. ಸ್ಲೀವ್ ಲೂಸ್ ಒಂದು 4.25 ಇಟ್ಕೊಳ್ಳೋಣ. ಅಂದ್ರೆ ಅವಾಗ 15 ಇಂಚು ಹಾರ್ಮೋಲ್ ಬರುತ್ತೆ. ಇಲ್ಲಿಂದ 15 ಇಂಚಿಗೆ ಒಂದು ಹಾರ್ಮೋಲ್, ಇದು 15 ಇಂಚೆ ಬರುತ್ತೆ ಹಾರ್ಮೋಲ್ ರೌಂಡ್. ಅವ್ರಿಗೆ ನಾವು ಟೇಪ್ ಇಟ್ಕೊಂಡು ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಟೋಟಲ್ ರೌಂಡ್ 14 ಬರುತ್ತೆ. ಸಾರಿ, ಚಿಕ್ಕ ಸ್ಲೀವ್ಸ್ ಗೆ 14 ಇಂಚೆ ಬರುತ್ತೆ ರೌಂಡ್. 14-14.25 ಮಧ್ಯದಲ್ಲಿ ಇರುತ್ತೆ ಈ ಸ್ಲೀವ್ಸ್. ಓಕೆ, ಆಮೇಲೆ ಎಕ್ಸ್ಟ್ರಾ ಮಾರ್ಜಿನ್, ಇದು ಈ ಸ್ಟಿಚಿಂಗ್ ಪರ್ಪಸ್, ಇದು ಕರೆಕ್ಟ್ ಮಾರ್ಜಿನ್. ಇವಾಗ ನಾವು ಇಲ್ಲಿಂದ ಇದು ಪಫ್ಗೆ, ಓಕೆ, ಇದು ಕರೆಕ್ಟ್ ಮಾರ್ಕಿಂಗ್. ಇವಾಗ ಇದನ್ನ ನಾವ್ ಇಲ್ಲಿಂದ ಇನ್ನ ಜಾಸ್ತಿ ಬೇಕಾದ್ರೂ ಇಲ್ಲಿ ತಗೋಬಹುದು. ಫ್ರಿಲ್ಸ್ ಜಾಸ್ತಿ ಬೇಕಂದ್ರೆ ಮಾತ್ರ, ಚಿಕ್ಕದ್ ಬೇಕಾದ್ರೆ ಮಾತ್ರ ಇಲ್ಲಿಂದ ತಗೋಬಹುದು. ನೋಡ್ರಿ, ಇದು ಈ ತರ ಕಟಿಂಗ್ ಮಾಡ್ಕೋಬೇಕು. ಇದಕ್ಕೆ ಎಕ್ಸ್ಟ್ರಾ ಕಟಿಂಗ್ ಮಾಡೋದು ಏನು ಅವಶ್ಯಕತೆ ಇಲ್ಲ, ಹೇಗಿದೆಯೋ ಹಾಗೆ ಕಟ್ ಮಾಡ್ಕೋಬಹುದು. ಎಕ್ಸ್ಟ್ರಾ ಕಟಿಂಗ್ ಏನು ಫ್ರಂಟ್ ಅಲ್ಲಿ ನಾವು ಸ್ಲೀವ್ಸ್ ಎಕ್ಸ್ಟ್ರಾ ಕಟಿಂಗ್ ಮಾಡ್ತೀವಲ್ಲ, ಇದಕ್ಕೆ ಏನು ಅವಶ್ಯಕತೆ ಇಲ್ಲ. ಹಂಗೆ ಪಫ್ ಹಾಕಿದ್ರೆ ನೀಟಾಗಿ ಕೂಡುತ್ತೆ, ಏನ್ ತೊಂದ್ರೆ ಇಲ್ಲ. ನೋಡ್ರಿ, ಈ ತರ ಇಲ್ಲಿ ಕಟ್ ಇಟ್ಕೋಬೇಕು. ಇಲ್ಲಿ ಒಂದು ಕಟ್ಟು. ಈಗ ಫ್ರಿಲ್ಸ್ ಯಾವ ತರ ಹಾಕ್ಬೇಕು ಅನ್ನೋದು ನೋಡ್ರಿ. ಇದೆಯಲ್ಲ, ಇದು ಮಿಡಿಲ್ ಇದೆಯಲ್ಲ ನೋಡಿ, ಇಲ್ಲಿಂದ ಸ್ಮಾಲ್ ಬಫ್ ಈ ತರ ಸ್ಟಿಚಿಂಗ್ ಇಟ್ಕೊಂತು ಈ ತರ ಏನಿದ್ರೆ ಇಲ್ಲಿ ಇಷ್ಟೇ ಮಾತ್ರ ಸ್ಟಿಚಿಂಗ್ ಹಾಕ್ಬೇಕು. ನೀವು ಬೇರೆ ಸ್ಟಿಚಿಂಗ್ ಹಾಕಕ್ ಹೋಗ್ಬಾರ್ದು, ಇಲ್ಲಿಂದಾನೆ ಸ್ಟಿಚಿಂಗ್ ಹಾಕ್ಬೇಕು. ಈ ತರ ನೋಡ್ರಿ. ಈ ತರ ನೋಡಿ, ಈ ತರ ಪಫ್ ಬರುತ್ತೆ. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಪಫ್ ಬರುತ್ತೆ ಈ ತರ ಸ್ಮಾಲ್. ಸರಿನಾ? ಇದು ಗೊತ್ತಾಯ್ತು ಅನ್ಕೊಂತೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.